ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಶೇಷ ಬ್ರಹ್ಮಕಮಲಂ ಡೇ 1, ಬ್ರಹ್ಮಕಮಲಂ ಡೇ 2 ಫ್ಲವರ್ ಸ್ಟಾರ್ಟ್ ಆಗಿರೋದು. ಡೇ 3 ನೋಡಿ, ಡೇ 3ಗೆ ಹೆಂಗಿದೆ ಹೂವು. ಡೇ 4 4ನೇ ದಿವಸ ಇದು. ಡೇ 5, ಡೇ 6, ಡೇ 7, ಡೇ 8, ಡೇ 9 ನೋಡು 9ನೇ ದಿವಸಕ್ಕೆ ಹೇಗಿದೆ. ಡೇ 10, ಡೇ 11, ಡೇ 12 12 ದಿವಸಕ್ಕೆ ಇಷ್ಟೇ ಬಂದಿದೆ ಹೂವು. ಡೇ 13, ಡೇ 14ಗೆ ಸ್ವಲ್ಪ ಉದ್ದ ಬಂದಿದೆ. ಡೇ 15ಗೆ ಫುಲ್ ಬೆಂಡ್ ಆಗಿದೆ. ಡೇ 16ಗೆ ಸ್ವಲ್ಪ ಹೂವು ಇದಾಗಿದೆ. ಡೇ 17ಗೆ ಹೂವು ಫುಲ್ಲು ಹರಳಿದೆ. ಅದು ಸೋಮವಾರ ನೈಟ್ 12 o'clockಗೆ ಹರಳಿದೆ. ನಾನು ನೈಟೇ ಎಲ್ಲನೂ ಮನೆ ಮುಂದೆ ವಾಶ್ ಮಾಡಿದ್ದೀನಿ. ವಾಶ್ ಮಾಡಿ ಹೊಸಲಿಗೆ ಎಲ್ಲ ನೀರು ಹಾಕಿ ವಾಶ್ ಮಾಡ್ತಾಯಿದ್ದೀನಿ. ಅರಿಶಿನ ನೀಟಾಗಿ ಅದಕ್ಕೆ ಬಲಿಸ್ತಾ ಇದ್ದೀನಿ. ಯಾಕಂದರೆ ನೆಕ್ಸ್ಟ್ ಡೇ ಟ್ಯೂಸ್ಡೇ ಇರೋದರಿಂದ ನಾವು ಯಾವತ್ತು ಟ್ಯೂಸ್ಡೇ ಮಾರ್ನಿಂಗ್ ವಾಶ್ ಮಾಡ್ತೀವಿ. ಈಗ ಬ್ರಹ್ಮಕಮಲ ಹೂವು ಬಂದಿರೋದ್ರಿಂದ ಪೂಜೆ ಮಾಡಬೇಕಲ್ವ, ಆ ಒಂದು ಕಾರಣಕ್ಕೆ ನಾನು ನೈಟೇ 12 o'clockಗೆ ನಾನು ವಾಶ್ ಮಾಡ್ತಾಯಿದ್ದೀನಿ. ಎಲ್ಲ ಹೊಸಲಿಗೆ ನೀಟಾಗಿ ಅರಿಶಿನ ನೀಟಾಗಿ ಬಲಿಸ್ತಾ ಇದ್ದೀನಿ. ಎಷ್ಟು ಅದೃಷ್ಟ ಅಲ್ಲ ಫ್ರೆಂಡ್ಸ್. ಬ್ರಹ್ಮಕಮಲಂ ನನಗೆ ಸೆಕೆಂಡ್ ಟೈಮ್ ಬಂದಿದೆ. ಫಸ್ಟ್ ಟೈಮ್ ಜನವರಿಯಲ್ಲಿ ಬಂದಿತ್ತು, ಸೆಕೆಂಡ್ ಟೈಮ್ ಮತ್ತೆ ಈಗ ಬಂದಿದೆ. ತುಂಬ ಖುಷಿ ಆಗ್ತಾಯಿದೆ ನೋಡಿ. ನಾನು ಹೊಸಲಿಗೆ ಎಲ್ಲ ಅರಿಶಿನ ಹಚ್ಚಿದಾಗಿದೆ. ಈಗ ನಾನು ಕುಂಕುಮನೆ ಹಚ್ತಾ ಇದ್ದೀನಿ. ಈಗ ರಂಗೋಲಿನೇ ನೀಟಾಗಿ ಬಿಡಿಸ್ತಾ ಇದ್ದೀನಿ. ಸಾಮಾನ್ಯ ಬ್ರಹ್ಮಕಮಲಂ ಬರೋದು ವರ್ಷಕ್ಕೆ ಒಮ್ಮೆ ಅಂತ ಹೇಳ್ತಾರೆ. ನಾನು ತುಂಬ ಕಡೆ ನೋಡಿದ್ದೀನಿ, ವರ್ಷಕ್ಕೊಮ್ಮೆನೇ ಬರ್ತಾಯಿತ್ತು. ನಮ್ಮ ಮನೆಯಲ್ಲಿ ಇನ್ನೂ 6 months ಆಗಿಲ್ಲ, ಜನವರಿಯಲ್ಲಿ ಬಂದಿತ್ತು. ಈಗ ನಮ್ಮ ಮನೆಯಲ್ಲಿ 6 monthsಗೆ ಮತ್ತೆ ಸೆಕೆಂಡ್ ಟೈಮ್ ಬರೋದು ನನಗೆ ತುಂಬ ಖುಷಿ ಅನ್ನಿಸ್ತಾ ಇದೆ. ಬ್ರಹ್ಮಕಮಲಂ ನೀವು ಮನೆಯಲ್ಲಿ ಗಿಡ ಬೆಳೆಸಬೇಕು ಅಂತಂದರೆ ಜಸ್ಟ್ ಎಲೆ ಇಟ್ಟರೆ ಸಾಕು. ಯಾವುದೇ ಗಿಡವನ್ನು ನಾವು ಇಡಬೇಕು ಅಂದರೆ ಒಂದು ಮೊಳಕೆನ ಇಡ್ತೀವಿ, ಇಲ್ಲಾಂದರೆ ಒಂದು ಬೀಜನ ಇಡ್ತೀವಿ. ಆದರೆ ಬ್ರಹ್ಮಕಮಲಂ ಹಾಗೆ ಇಲ್ಲ. ಒಂದು ಎಲೆ ತಗೊಂಡೋಗಿ ಇಟ್ಟರೆ ಸಾಕು. ಒಂದು ಎಲೆ ಇವತ್ತು ನಾವು ಇಟ್ಟರೆ ಮುಂದೆ ವರ್ಷಕ್ಕೆ ಕರೆಕ್ಟಾಗಿ ಹೂವು ಬರುತ್ತೆ ಅಂತ ಹೇಳ್ತಾರೆ. ನಾನು ಇನ್ನೂ ಇಟ್ಟು 1 ವರ್ಷ ಆಗಿಲ್ಲ. 1 ವರ್ಷಕ್ಕೆ 2 ಸತಿ ಹೂವು ಬಂತು. ನನಗೆ ತುಂಬ ಖುಷಿ ಆಗ್ತಾಯಿದೆ. ಫ್ರೆಂಡ್ಸ್, ನಿಮ್ಮ ಮನೆಯಲ್ಲಿ ಬ್ರಹ್ಮಕಮಲಂ ಇಟ್ಟಿದ್ದೀರಾ? ಎಷ್ಟು ದಿನಕ್ಕೆ ಹೂವು ಬಂತು? ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನಾನು ಹೊಸಲಿಗೆ ಎಲ್ಲ ನೀಟಾಗಿ ರಂಗೋಲಿನೇ ಬಿಡಿಸ್ತಾ ಇದ್ದೀನಿ. ರಂಗೋಲಿ ಬಿಡಿಸಿದಾಗಿದೆ. ಈಗ ಕೆಂಪು ಮಣ್ಣಲ್ಲಿ ನಾನು ರಂಗೋಲಿಗೆ ಡಿಸೈನ್ ಮಾಡ್ಕೊತಾ ಇದ್ದೀನಿ. ರಂಗೋಲಿಗೆ ಎಲ್ಲ ಕೆಂಪು ಮಣ್ಣೆ ಬಡಿಸಿದಾಗಿದೆ. ಈಗ ಅರಿಶಿನ ಮತ್ತು ಕುಂಕುಮನೆ ಹಚ್ತಾ ಇದ್ದೀನಿ.
ಬ್ರಹ್ಮಕಮಲಂ ಹೂವು ಪರಿಮಳ ಎಷ್ಟು ಚೆಂದ ಬರ್ತಾಯಿದೆ ಅಂದರೆ ಅಷ್ಟು ಚೆಂದ ಬರ್ತಾಯಿದೆ. ನನಗೆ ರಂಗೋಲಿ ಹಾಕೋಕ್ಕೆ ಆ ಪರಿಮಳನ್ನೇ ನಾನು ಆಸ್ವಾದನ ಮಾಡ್ತಾಯಿದ್ದೀನಿ. ನನಗೆ ತುಂಬ ಖುಷಿ ಆಗ್ತಾಯಿದೆ. ಬ್ರಹ್ಮಕಮಲಂ ಅಂದರೆ ಅದೃಷ್ಟ ಹೂವು ಅಂತ ಹೇಳ್ತಾರೆ. ಬಟ್ ನೋಡಬೇಕು ಹೇಗೆ ಅಂತ. ಸಂತೋಷಕ್ಕೆ ಮಾತು ಕರೆಕ್ಟಾಗಿ ನನಗೆ ಬರ್ತಾ ಇಲ್ಲ. ಎಲ್ಲ ಕಡೆ ನೀಟಾಗಿ ರಂಗೋಲಿಯನ್ನೇ ಬಿಡಿಸ್ತಾ ಇದ್ದೀನಿ. ಬ್ರಹ್ಮಕಮಲಂ ನೋಡಿ ಫ್ರೆಂಡ್ಸ್, ಕೆಳಗಡೆ ಒಂದು ಹೂವು ಬಂದಿದೆ. ಒಂದೇ ಇದರಲ್ಲಿ ಮತ್ತು ಮೇಲೆ 3 ಹೂವು ಬಂದಿದೆ ನೋಡಿ. ನಾನು ಒಂದು ಎಲೆ ಇಟ್ಟಿದ್ದಷ್ಟೇ, ಕೆಳಗಡೆ ನೋಡಿ ಹೆಂಗೆ ಬಂದಿದೆ. ನಾನು ಹಿಂಗೆ ಬ್ರಹ್ಮಕಮಲಂ ಪಾಟ್ಗೆ ನೀಟಾಗಿ ಅರಿಶಿನ ಬಲಿಸ್ತಾ ಇದ್ದೀನಿ, ಕುಂಕುಮವನ್ನೇ ಹಚ್ತಾ ಇದ್ದೀನಿ. ಬ್ರಹ್ಮಕಮಲಂ ಹೂವು ಬಂದು ಕಲರ್ಸ್ ತುಂಬ ಕಲರ್ಸ್ ಇದೆ ಫ್ರೆಂಡ್ಸ್. ಬ್ಲೂ ಕಲರು, ಪಿಂಕ್ ಕಲರು, ರೆಡ್ ಕಲರು ಎಲ್ಲ ಇದೆ. ನಮ್ಮ ಮನೆಯಲ್ಲೇ ಬಿಳಿ ಕಲರ್ ಬಂದಿದೆ. ಕುಂಕುಮ ಹಚ್ಚಿದಾಗಿದೆ. ಈಗ ಅದಕ್ಕೆ ರಂಗೋಲಿ ಪುಡಿಯನ್ನೇ ನಾನು ಸೈಡಿಗೆ ಹಾಕ್ತಾಯಿದ್ದೀನಿ. ಬ್ರಹ್ಮಕಮಲಂ ಗಿಡಕ್ಕೆ ಅರಿಶಿನನ್ನು ಬಲಿಸ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ. ಕುಂಕುಮ ಹಚ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮ್ಮ ಮನೆಯಲ್ಲಿ ಯಾವ ಕಲರ್ ಕಮಲಂ ಗಿಡ ಇದೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನಮ್ಮ ಮನೆಯಲ್ಲಿ ಮನಿ ಪ್ಲ್ಯಾಂಟ್ ನೋಡಿ ಫ್ರೆಂಡ್ಸ್, ಮನಿ ಪ್ಲ್ಯಾಂಟ್ಗೂ ನಾನು ಯಾವತ್ತೂ ಅರಿಶಿನ ಕುಂಕುಮವನ್ನೇ ಬಲಿಸ್ತೀನಿ. ನಾನು ಇಟ್ಟಿದ್ದ ದಿವಸನಿಂದನೂ ಬಲಿಸ್ತಾ ಇರ್ತೀನಿ. ಮನಿ ಪ್ಲ್ಯಾಂಟ್ಗೂ ಪೂಜೆ ಮಾಡ್ತಾ ಇರ್ತೀನಿ. ಈಗ ಅರಿಶಿನ ಹಚ್ಚಿದಾಗಿದೆ, ಕುಂಕುಮನೂ ಹಚ್ಚಿದಾಗಿದೆ. ಈಗ ರಂಗೋಲಿಯನ್ನೇ ಹಾಕ್ತಾಯಿದ್ದೀನಿ. ನಾವಿವಾಗ ತುಳಸಿ ಗಿಡಕ್ಕೆ ಅರಿಶಿನ ಹಾಕೊಡೋಣ ಬನ್ನಿ. ಅರಿಶಿನ ಹಚ್ತಾ ಇದ್ದೀನಿ ನೋಡಿ. ತುಳಸಿ ಗಿಡದಲ್ಲಿ ಪುಟಾಣಿ ತುಳಸಿ ಗಿಡಗಳು ಎಷ್ಟು ಚೆಂದ ಬಂದಿದೆ ನೋಡಿ ಫ್ರೆಂಡ್ಸ್. ಒಂದು 8 ಮೇಲೆ ಬಂದಿದೆ. ನಾನು ಬೀಜ ಹಾಕಿಲ್ಲ, ಆದರೂ ಎಷ್ಟು ಚೆಂದ ಬಂದಿದೆ ನೋಡಿ ಫ್ರೆಂಡ್ಸ್. ಅರಿಶಿನ ಕುಂಕುಮ ಹಚ್ಚಿದಾಗಿದೆ ತುಳಸಿ ಗಿಡಕ್ಕೆ. ನಾವಿವಾಗ ರಂಗೋಲಿ ಬಿಡಿಸ್ಕೊಡೋಣ. ರಂಗೋಲಿ ನಾನು ಸಿಂಪಲ್ಲಾಗಿ ಹಾಕ್ತಾಯಿದ್ದೀನಿ, ಯಾಕಂದರೆ ನಮ್ಮ ಬ್ರಹ್ಮಕಮಲಂ ಹೂವಿಗೆ ಪೂಜೆ ಮಾಡಬೇಕಲ್ವ. ನಾನು ರಂಗೋಲಿ ಡಿಸೈನ್ ಮಾಡ್ಕೊಂಡಿದ್ರೆ ಹೂವು ತುಂಬ ಹೊತ್ತು ಇರೋದಿಲ್ಲ, ಬೇಗ ಚಿಕ್ಕದಾಗ್ಬಿಡತ್ತೆ. ಹಾಗಾಗಿ ನಾನು ಸಿಂಪಲ್ಲಾಗಿ ಗೆರೆ ಮುಗ್ಗುಗೆಲ್ಲ ರಂಗೋಲಿ ಹಾಕ್ತಾಯಿದ್ದೀನಿ. ಇದು ನಮ್ಮಮ್ಮ ನನಗೆ ಹೇಳಿಕೊಟ್ರು, ಅದಕ್ಕೆ ಸಿಂಪಲ್ಲಾಗಿ ಹಂಗೆ ತಿರುಗಿಸ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಜನವರಿಯಲ್ಲಿ ನಮ್ಮ ಮನೆಯಲ್ಲಿ ಬ್ರಹ್ಮಕಮಲಂ ಹೂವು ಅರಳಿದ್ದು ಸಂಜೆ 6 ಗಂಟೆಗೆ. ಕರೆಕ್ಟಾಗಿ ನಾಳೆ ಸಂಕ್ರಾಂತಿ ಹಬ್ಬ. ನಾಳೆ ಹಬ್ಬ ಅಂತ ನಾವು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ವಿ. ಘಮ ಅಂತ ಸ್ಮೆಲ್ ಬರ್ತಾಯಿದೆ. ಏನು ಅಂತ ಆಚೆ ಬಂದು ನೋಡೋ ಅಷ್ಟಿಗೆ 6 ಗಂಟೆ ಸಮಯದಲ್ಲಿ ಹೂವು ಅರಳಿತು. ಸಂಜೆ ಸಾಮಾನ್ಯ ನೈಟ್ 12 ಗಂಟೆಗೆ ಹೂವು ಬರುತ್ತೆ ಅಂತ ಎಲ್ಲರೂ ಹೇಳಿದ್ದಾರೆ. ಅದು ಇವತ್ತು ನನಗೆ ಈ 12 ಗಂಟೆ ರಾತ್ರಿಯಲ್ಲಿ ಹೂವು ಅರಳಿದ್ದು ನಾನು ಇವತ್ತು ನೋಡಿದ್ದೀನಿ.
ಬಟ್ ಜನವರಿಯಲ್ಲಿ ಸಂಕ್ರಾಂತಿ ಸಮಯದಲ್ಲಿ ಮಾತ್ರ ನನಗೆ ಈವ್ನಿಂಗ್ 6 o'clockಗೆ ಹೂವು ಹರಳಿತ್ತು. ಸೊ ನಮ್ಮ ಅದೃಷ್ಟ ಅಂದ್ಕೊತೀನಿ. ಫ್ರೆಂಡ್ಸ್, ನಿಮ್ಮ ಮನೆಯಲ್ಲಿ ಯಾವ ಟೈಮ್ಗೆ ಹೂವು ಹರಳಿದೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ಆ್ಯಕ್ಚುಲಿ ನಾನು ಆಂಧ್ರ ಹುಡುಗಿ, ನಾನು ತೆಲುಗು, ನನ್ನ ಲ್ಯಾಂಗ್ವೇಜ್ ತೆಲುಗು. ನಾನು ಕರ್ನಾಟಕದಲ್ಲಿರೋದ್ರಿಂದ ಕನ್ನಡನೇ ಮಾತಾಡಬೇಕು ಅಂತ ಕನ್ನಡದಲ್ಲೇ ನಾನು ವೀಡಿಯೋಸು, ನನ್ನ ವಾಯ್ಸ್ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ತಪ್ಪುವಾಗಿ ಏನಾದರೂ ಕನ್ನಡ ಮಾತಾಡಿದ್ರೆ ದಯವಿಟ್ಟು ನಮ್ಮ ಕರ್ನಾಟಕದವರು ಕ್ಷಮಿಸಬೇಕು. ತುಂಬ ಜನ ಹೇಳ್ತಾ ಇದ್ದಾರೆ ಕನ್ನಡ ಸ್ವಲ್ಪ ತಪ್ಪಾಗ್ತಾ ಇದೆ ಅಂತ. ಸೊ ನಾನು ಸರಿಪಡಿಸ್ಕೊಂಡು ಮಾತಾಡ್ತಾ ಇದ್ದೀನಿ. ಯಾಕಂದರೆ ನಾವು ಕರ್ನಾಟಕದಲ್ಲಿರೋದ್ರಿಂದ ನಾವು ಹಾಗೆ ಮಾಡಬೇಕು ಅಂತ ನನ್ನ ಆಸೆ. ಅದಕ್ಕೆ ನಾನು ಹಾಗೆ ಮಾಡ್ತಾಯಿದ್ದೀನಿ. ರಂಗೋಲಿ ಎಲ್ಲ ಬಿಡಿಸಿದಾಗಿದೆ. ಈಗ ನಾವು ಹೊಸಲಿಗೆ ಎಲ್ಲ ಹೂವು ಅಲಂಕರಣ ಮಾಡ್ತಾಯಿದ್ದೀನಿ. ಮನಿ ಪ್ಲ್ಯಾಂಟ್ಗೂ ಹೂವು, ಬ್ರಹ್ಮಕಮಲಂ ಗಿಡಕ್ಕೂ ಹೂವು. ನೋಡಿ ಫ್ರೆಂಡ್ಸ್, ನನಗೆ ಬ್ರಹ್ಮಕಮಲಂ ಹೂವಕ್ಕೆ ಇಡಕ್ಕೆ ನನಗೆ ತಾವರೆ ಹೂವು ಸಿಕ್ಕಿದೆ ಒಂದು. ಅದನ್ನು ಬ್ರಹ್ಮಕಮಲಂ ಗಿಡಕ್ಕೆ ನಾನು ಇಡ್ತಾಯಿದ್ದೀನಿ, ಹೂವು ಅಲಂಕರಣ ಮಾಡ್ತಾಯಿದ್ದೀನಿ. ಎಷ್ಟು ಚೆಂದ ಕಾಣಿಸ್ತಾ ಇದೆ ಫ್ರೆಂಡ್ಸ್. ನನಗೆ ರಂಗೋಲಿಗೆ ತುಂಬ ಜನ ಹೇಳಿದರು, ರಂಗೋಲಿಗೆ ಅರಿಶಿನ ಕುಂಕುಮ ಹಚ್ಚಬಾರ್ದು, ನಾವು ಕಾಲಲ್ಲಿ ತೊಳಿತೀವಿ ಅಂತ ಹೇಳಿದ್ರು. ಹಾಗಾಗಿ ಈ ಸತಿ ರಂಗೋಲಿಗೆ ನಾನು ಅರಿಶಿನ ಕುಂಕುಮ ಹಚ್ಚಿಲ್ಲ. ಪೂಜೆಯನ್ನು ಮಾಡೋಣವ. ವಿಷ್ಣು ಶಶಿವರ್ಣಂ ಚತುರ್ಭುಜಂ ಚತುರ್ನಾಗನಂ ಶಾಂತ. ತುಳಸಿ ಗಿಡಕ್ಕೆ ಪೂಜೆ ಮಾಡಿದ್ದು ಆಗಿದೆ. ಏಕಹಾರತಿಯನ್ನೇ ಕೊಡೋಣ. ಬ್ರಹ್ಮಕಮಲಂ ಗಿಡ ಹತ್ರ ನಾವು ದೀಪನೇ ಹಚ್ಚೋಣ. ನೋಡಿ ಫ್ರೆಂಡ್ಸ್, ಹೂವು ಎಷ್ಟು ಚೆಂದ ಇದೆ. ನನಗೆ ಗಮ್ಮಂತ ಸ್ಮೆಲ್ ಬರ್ತಾಯಿದೆ, ಒಂಥರ ಆಗ್ತಾಯಿದೆ ಫ್ರೆಂಡ್ಸ್. ನಾನು ವಿಡಿಯೋ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದೀನಿ, ವಿಡಿಯೋ ಮಾಡಿಕೊಂಡೇ ರಂಗೋಲಿ ಎಲ್ಲ ಹಾಕ್ತಾಯಿದ್ದೀನಿ, ಹಂಗೆ ವಾಯ್ಸ್ ಅವರು ಕೊಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಒಳಗಡೆ ಎಷ್ಟು ಚೆಂದ ಇದೆ. ಬ್ರಹ್ಮಕಮಲ್ಗೆ ಅರಿಶಿನ ಮತ್ತು ಕುಂಕುಮ ಹೂವನ್ನು ಹಚ್ಚಿದ್ದೀನಿ. ಏಕಹಾರತಿನಿಂದ ಆರತಿಯನ್ನು ಕೊಡೋಣ. ಅಮ್ಮ ಎಲ್ಲರನ್ನೂ ಕಾಪಾಡು ಅಮ್ಮ ತಾಯಿ. ಎಲ್ಲರೂ ನಮಸ್ಕಾರ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇನ್ನೊಂದೇನು ಗೊತ್ತಾ, ನಮ್ಮ ಹೊಸಲಿಗೆ ಕರೆಕ್ಟಾಗಿ ಮಧ್ಯ ನಾವು ಮನೆ ಒಳಗಡೆಗೆ ಹೋದರೆ ತಲೆಗೆ ಈ ಹೂವು ತಾಕತ್ತೆ, ಹಂಗೆ ಬಂದಿದೆ ಫ್ರೆಂಡ್ಸ್. ಸೈಡಲ್ಲಿ ಬಂದಿಲ್ಲ, ಸೆಂಟ್ರಲ್ಲಿ ಕರೆಕ್ಟಾಗಿ ಬಂದಿದೆ ಹೂವು. ಗಿಡಕ್ಕೆ ಪೂಜೆ ಮಾಡ್ತಾಯಿದ್ದೀನಿ. ಏಕಹಾರತಿನಿಂದ ಆರತಿಯನ್ನೇ ಕೊಡೋಣ. ಎಲ್ಲರಿಗೂ ಚೆನ್ನಾಗಾಗಬೇಕು, ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲರೂ ಸಂತೋಷದಲ್ಲಿ ನಾನು ಇರಬೇಕು. ನೋಡಿ, ಹೊಸಲಿಗೂ ಪೂಜೆ ಮಾಡಿದಾಯಿತು. ನೋಡಿ ಎಷ್ಟು ಕಳಕಳಿಯಾಗಿ ಕಾಣಿಸ್ತಾ ಇದೆ ಮನೆ ಮುಂದೆ. ನೋಡಿ ಫ್ರೆಂಡ್ಸ್, ಹೇಗಿದೆ, ಹೆಂಗೆ ಬಂದಿದೆ ನೋಡಿ. ಕರೆಕ್ಟಾಗಿ ಹೊಸಲು ಮುಂದೆನೇ ನಾವು ಮನೆ ಒಳಗಡೆಗೆ ಹೋದರೆ ತಲೆಗೆ ತಾಕತ್ತೆ ಹೂವು. ನೋಡಿ, ಸಿಂಪಲ್ ರಂಗೋಲಿ. ಲಾಸ್ಟ್ ಟೈಮ್ ನಮ್ಮ ಮನೆಯಲ್ಲಿ ಬಂದಿರೋದು ಬ್ರಹ್ಮಕಮಲ ಹೂವನ್ನೇ ನಾನು
ಕಿತ್ತಿಲ್ಲದೆ ಹಾಗೆ ಬಿಟ್ಟೆ. ಅದು ಸುಮಾರು ಒಂದು 2 ಅವರ್ಸ್ಗೆ ಮತ್ತೆ ಚಿಕ್ಕದಾಗೋಯಿತು. ಅದಕ್ಕೆ ನನಗೆ ಬೇರೆಯವ್ರು ಹೇಳಿದ್ರು, ಬ್ರಹ್ಮಕಮಲ ಹೂವು ಬಂದರೆ ಎತ್ಕೊಂಡೋಗಿ ದೇವ್ರಿಗೆ ಇಡಬೇಕು, ಅದು ಶ್ರೇಷ್ಠ ಅಂತ ಎಷ್ಟೋ ಜನ ಹೇಳ್ತಾ ಇದ್ದಾರೆ. ಮನೆ ಒಳಗಡೆ ಬ್ರಹ್ಮಕಮಲ ಹೂವು ಮಧ್ಯದಲ್ಲಿ ಇಟ್ಕೊಂಡ್ರೆ ಪ್ಲೇಸ್ ಇದ್ದರೆ ತುಂಬ ಒಳ್ಳೆಯದು ಅಂತ ತುಂಬ ಜನ ಹೇಳಿದ್ರು. ನನಗೆ ಮನೆ ಒಳಗಡೆ ಇಟ್ಕೊಡೋಕ್ಕೆ ಜಾಗ ಇಲ್ಲ, ಹಾಗಾಗಿ ನಾನು ಮನೆ ಮುಂದೆ ರೈಟ್ ಸೈಡಲ್ಲಿ ಇಟ್ಟಿದ್ದೀನಿ. ಈಗ ಬ್ರಹ್ಮಕಮಲಂ ಹೂವನ್ನೇ ತೊಗೊಂಡೋಗಿ ಲಕ್ಷ್ಮೀ ಫೋಟೋಗೆ ಇಡೋಣ ಅಂತ ಅಂದ್ಕೊತಾ ಇದ್ದೀನಿ. ನನಗೆ ತುಂಬ ಜನ ಹೇಳಿದ್ರು ಹೂವು ಬಂದ ಮೇಲೆ ಕಿತ್ತಿ ಮನೆ ಒಳಗಡೆಗೆ ತೊಗೊಂಡೋಗ್ಬೇಕು ಅಂತ, ಮನೆ ಒಳಗಡೆಗೆ ಕಂಪಲ್ಸರಿ ಎತ್ಕೊಂಡು ಹೋಗ್ಬೇಕಂತೆ. ನಿಮ್ಮ ಮನೆಯಲ್ಲಿ ಏನಾದರೂ ನೋಡಿ ಚಿಕ್ಕದು ಹೂವು ಎಷ್ಟು ಚೆಂದ ಇದೆ, ನಿಮ್ಮ ಮನೆಯಲ್ಲಿ ಏನಾದರೂ ಬ್ರಹ್ಮಕಮಲಂ ಹೂವು ಬಂದರೆ ಖಂಡಿತ ಹೂವಕ್ಕೆ ಪೂಜೆ ಮಾಡಿ ಎಲ್ಲ ಮಾಡಿ ಮನೆಯವರೆಲ್ಲ ಕೂತ್ಕೊಂಡು ಪೂಜೆ ಮಾಡಿ ನೀವು ಆ ಹೂವನ್ನೇ ತೊಗೊಂಡೋಗಿ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವರು ಫೋಟೋ ಇದ್ದರೆ ಲಕ್ಷ್ಮೀ ದೇವ್ರ ಫೋಟೋಗೆ ಕಂಪಲ್ಸರಿ ಹೂವನ್ನೇ ಹಚ್ಚಿ, ನಿಮಗೂ ನಿಮ್ಮ ಕುಟುಂಬಕ್ಕೆ ಎಲ್ಲ ಒಳ್ಳೆಯದಾಗತ್ತೆ ಫ್ರೆಂಡ್ಸ್. ನಿಮಗೆ ಇದು ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಥ್ಯಾಂಕ್ ಯು.